ನೌಕರಿ ಗೆಳೆಯಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಒಂದು ಹೊಸ ನೋಟಿಫಿಕೇಶನ್ ಅನ್ನು ನಾನು ಹಾಕಿದ್ದೆ. ಯಾವಾಗ IIT ಧಾರವಾಡಲ್ಲಿ ಕೆಲವು ಪೊಸಿಷನ್ಸ್ ಓಪನಿಂಗ್ ಇದಾವೆ, ಇದಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಅಂತ ಸುಮಾರು ಜನ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಕೊಂಡಿದ್ದಾರೆ. ಅಂಡ್ ಅದರ ನೆಕ್ಸ್ಟ್ ಅಪ್ಡೇಟ್ಸ್ ಏನು ಅನ್ನೋದು ತುಂಬಾ ಜನಕ್ಕೆ ಒಂದು ಕ್ವಶನ್ ಆಗೋಗ್ಬಿಟ್ಟಿತ್ತು. ಸರ್, ಇದರ ಸಿಲೆಬಸ್ ಏನಿದೆ, ಇದು ಎಕ್ಸಾಮ್ ಯಾವಾಗ ನಡೆಯುತ್ತೆ, ನಾವು ಅದನ್ನ ಹೇಗೆ ಬರಿಬೇಕು, ಅದಾದ ನಂತರ ಏನಂತ ಪ್ರಿಪೇರ್ ಮಾಡ್ಬೇಕು ಇದಕ್ಕೆ. ಯಾಕಂದ್ರೆ ಇದರಲ್ಲಿ ಪ್ರಿಪರೇಷನ್ ಪ್ಯಾಟರ್ನ್ ಸಹ ಅವರು ಜಾಸ್ತಿ ಇನ್ ಡೀಟೇಲ್ ಆಗಿ ಹೇಳಿರಲಿಲ್ಲ. ಅಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಜಸ್ಟ್ ಒಂದು ಶಾರ್ಟ್ ಫಾರ್ಮ್ಯಾಟ್ ಅಲ್ಲಿ ತಿಳಿಸಿದ್ರು. ಇವೆಲ್ಲ ಪೊಸಿಷನ್ಸ್ ಆಕ್ಚುಲಿ ನೀವು ಇಲ್ಲಿ ನೋಡೋದಾದ್ರೆ ಜೂನಿಯರ್ ಅಸಿಸ್ಟೆಂಟ್ ರಿಜಿಸ್ಟರ್, ಜೂನಿಯರ್ ಸೂಪರಿಂಟೆಂಡೆಂಟು, ಜೂನಿಯರ್ ಅಸಿಸ್ಟೆಂಟು, ಆ ನಂತರ ಜೂನಿಯರ್ ಟೆಕ್ನಿಕಲ್ ಸೂಪರಿಂಟೆಂಡೆಂಟು. ಸೊ ಈ ತರ ಹಲವಾರು ವೇಕೆನ್ಸೀಸ್ ಇತ್ತು, ನಿಮಗೆ ಇದು ಗೊತ್ತಿದೆ. ಸೊ ಈಗ ಈ ಪೊಸಿಷನ್ಸ್ಗೆ ಏನ್ ಸರ್ ಸಿಲೆಬಸ್ ನಾವು ಓದಬೇಕು ಅನ್ನೋದು ಎಲ್ಲಾ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಇದೊಂದು ಡೌಟ್ ಹಾಗೆ ಇತ್ತು ಅಲ್ವಾ. ಸೊ ಇದರಲ್ಲಿ ಅವರು ಸೆಲೆಕ್ಷನ್ ಪ್ರೊಸೀಜರ್ ಅನ್ನು ಕೊಟ್ಟಿದ್ರು. ಏನಂತ, ಫಾರ್ ಪೇ ಲೆವೆಲ್ 6 ಆದ್ರೆ ನಿಮಗೆ ರಿಟರ್ನ್ ಟೆಸ್ಟ್ 1-2 ಇರುತ್ತೆ, ನೀವು ಅದನ್ನ ಪಾಸ್ ಮಾಡ್ಕೋಬೇಕಾಗುತ್ತೆ. ಆದ್ಮೇಲೆ ಸೆಲೆಕ್ಷನ್ ಕಮಿಟಿ ಡಿಸೈಡ್ ಮಾಡುತ್ತೆ, ಬೇಸ್ಡ್ ಆನ್ ಮಾರ್ಕ್ಸ್ ತಗೊಂಡಿರೋದ್ರ ಮೇಲೆ ಅವರು ಡಿಸೈಡ್ ಮಾಡ್ತಾರೆ ಅಂತ ಕೊಟ್ಟಿದ್ರು. ಓಕೆ, ಇಷ್ಟಿಷ್ಟು ಪರ್ಸೆಂಟ್ ವೈಟೇಜ್ ಅಂತಾನು ಸಹ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ, ಟೆಸ್ಟ್ 1 ಶೆಲ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್ ರಿಟರ್ನ್. ಟೆಸ್ಟ್ 1 ಬಂದ್ಬಿಟ್ಟು ರಿಟರ್ನ್ ಟೆಸ್ಟ್ 2ಗೆ ಶಾರ್ಟ್ ಲಿಸ್ಟ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. And if written test 2 is conducted, the final selection will be based on aggregate marks obtained from both the written test. Like weightage, with weightage nodi 20%, 40% in written test 1 and 80% to 60% in written test 2 ಅಂತ. ಓಕೆ, 20-80 ಅಥವಾ 40-60 ತಗೊಂತೀವಿ ಅಂತ ಕೊಟ್ಟಿದ್ರು ಅವರು. ಓಕೆ, ಈಗ ಇದು ಪೇ ಲೆವೆಲ್ 6ಗೆ. ಪೇ ಲೆವೆಲ್ 10ಗೆ ನೋಡಿ, ಎ ರಿಟರ್ನ್ ಟೆಸ್ಟ್ ಆರ್ ಎನಿ ಅದರ್ ಎವ್ಯಾಲ್ಯೂಯೇಷನ್ ಪ್ರಾಸೆಸ್ ಆಸ್ ಡೀಮ್ಡ್ ಫಿಟ್ ಮೇ ಬಿ ಕಂಡಕ್ಟೆಡ್ ವಿಚ್ ಶೆಲ್ ಬಿ ಕ್ವಾಲಿಫೈಯಿಂಗ್ ಇನ್ ನೇಚರ್ ಅಂತಾನು ಕೊಟ್ಟಿದ್ರು ಅಲ್ವಾ. ಸೊ ಇಷ್ಟೇ ಅವ್ರು ಕೊಟ್ಟಿರೋ ಡೀಟೇಲ್ಸ್ ಗೈಸ್. ಇನ್ನು ಇದಾದ ನಂತರ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ಏನು ಮಾಹಿತಿ ಇರಲಿಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇದೊಂದು ತೊಂದರೆ ಆಗ್ಬಿಟ್ಟಿತ್ತು. ಸರ್, ಈಗ ಏನ್ ಮಾಡಬೇಕು? ಎಸ್, ಈಗ ನ್ಯೂ ಅಪ್ಡೇಟ್ ಬಂದಿದೆ. ಸ್ಟಾಫ್ ಸೆಲೆಕ್ಷನ್ ರಿಕ್ರೂಟ್ಮೆಂಟ್ ಕಮಿಟಿನಿಂದ IIT ಧಾರವಾಡ ಅವರು, ಇದು IIT ಧಾರವಾಡಿನ ವೆಬ್ಸೈಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು. ಇದರಲ್ಲಿ ನೀವು ರಿಕ್ರೂಟ್ಮೆಂಟ್ಸ್ ಹೋಗಿರೋ ನಂತರ ಇಲ್ಲಿ ಅವರು ಸಿಲೆಬಸ್ ಕಾಪಿಯನ್ನು ಅಪ್ಡೇಟ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಫಸ್ಟ್ ನಾನೀಗ ನಿಮಗೆ ತೋರಿಸ್ತಿರೋದು ಸೆಲೆಕ್ಷನ್ ಪ್ರಾಸೆಸ್ ಅಂಡ್ ಸಿಲೆಬಸ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಸೂಪರಿಂಟೆಂಡೆಂಟ್. ಫಸ್ಟ್ 1 by 1 ನೋಡೋಣ, ಏನ್ ಆತರ ಬೇಡ. ಇವಾಗ ನೋಡಿ, ಇಲ್ಲಿ ನೀವು ನೋಡೋದಾದ್ರೆ ಜೂನಿಯರ್ ಸೂಪರಿಂಟೆಂಡೆಂಟ್ ಟೆಸ್ಟ್ಗೆ ಇದೊಂದು ಎಕ್ಸಾಮಿನೇಷನ್. ಓಕೆ, ಅವ್ರು ಏನಂತ ಕೊಟ್ಟಿದ್ದಾರೆ, ಆಲ್ ಅಪ್ಲಿಕೆಂಟ್ಸ್ ಆರ್ ರಿಕ್ವೈರ್ಡ್ ಟು ಅಪಿಯರ್ ಇನ್ ಪರ್ಸನ್ ಫಾರ್ ದ ರಿಟರ್ನ್ ಟೆಸ್ಟ್ ಶೆಡ್ಯೂಲ್ಡ್ ಆನ್ 17th of August. 17ನೇ ತಾರೀಕು ಆಗಸ್ಟ್, ಅದು ಸೋಮವಾರ ನಿಮ್ಮ ಎಕ್ಸಾಮ್ ನಡೆಯುತ್ತೆ. ವೆನ್ಯೂ ಆಫ್ ದ ರಿಟರ್ನ್ ಟೆಸ್ಟ್ ಈಸ್, ಎಲ್ಲೆಲ್ಲಿದೆ ವೆನ್ಯೂ ನೋಡಿ, IIT ಧಾರವಾಡ ಕಾಲೇಜ್ ಅಂಡ್ ಚಿಕ್ಕಮಲ್ಲಿಗವಾಡ್ ಮತ್ತೆ ಧಾರವಾಡ ಕರ್ನಾಟಕ. ಅದೇ ಅದಕ್ಕೆ ಟೋಟಲ್ ಲೊಕೇಶನ್ ಇನ ಡೀಟೇಲ್ಸ್ ಇರಬೇಕದು. IIT ಧಾರವಾಡ ಎಲ್ಲಿದೆ? ಚಿಕ್ಕಮಲ್ಲಿಗವಾಡ್ ಧಾರವಾಡಲ್ಲಿ ಇದೆ. ಓಕೆ, ಕರ್ನಾಟಕ. IIT ಧಾರವಾಡಲ್ಲಿ ನಿಮ್ಮ ಎಕ್ಸಾಮ್ ನಡೆಯುತ್ತೆ. ಪಾರ್ಟ್ ಬಿ ನೋಡಿ, ಸೂಪರಿಂಟೆಂಡೆಂಟ್ ಯಾರೆಲ್ಲ ಜೂನಿಯರ್ ಸೂಪರಿಂಟೆಂಡೆಂಟ್ಗೆ ಬರೀತಾ ಇದ್ದೀರಾ, ನಿಮಗೆ ಪಾರ್ಟ್ ಎ ಪಾರ್ಟ್ ಬಿ ಅಂತ ಇರುತ್ತೆ. ಇವಾಗ ಪಾರ್ಟ್ ಬಿ ಬಂದ್ಬಿಟ್ಟು ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ದ ರಿಟರ್ನ್ ಟೆಸ್ಟ್ ವಿಲ್ ಬಿ ಎವ್ಯಾಲ್ಯೂಯೇಟೆಡ್ ಓನ್ಲಿ ಫಾರ್ ದೋಸ್ ಕ್ಯಾಂಡಿಡೇಟ್ಸ್ ಹೂ ಕ್ವಾಲಿಫೈ ಪಾರ್ಟ್ ಎ, ಅಂದ್ರೆ ಯಾವ್ದು ಆಬ್ಜೆಕ್ಟಿವ್ ಕ್ವಶನ್ಸ್ ಆಫ್ ದ ರಿಟರ್ನ್ ಟೆಸ್ಟ್ ಆಸ್ ಪರ್ ದ ಬೆಂಚ್ ಮಾರ್ಕ್ ಡಿಸೈಡ್ ಬೈ ದ ಸೆಲೆಕ್ಷನ್ ಕಮಿಟಿ. ನೋಡಿ, ನಿಮಗೀಗ ಪಾರ್ಟ್ ಎ ನಲ್ಲಿ ನಿಮಗೆ ರಿಟರ್ನ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ತರ ಇರುತ್ತೆ. ಓಕೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನ್ ಸರ್ ಓದ್ಬೇಕು ನಾವು? ಇಲ್ಲಿದೆ ನೋಡಿ ಸಿಲೆಬಸ್, ಎಕ್ಸಾಮಿನೇಷನ್ ಪ್ಯಾಟರ್ನ್ ಅಂಡ್ ಸಿಲೆಬಸ್. ಕಂಪ್ಲೀಟ್ ಪ್ಯಾಟರ್ನ್ ಸಿಲೆಬಸ್ ಕೊಟ್ಬಿಟ್ಟಿದ್ದಾರೆ. ಟೋಟಲ್ ಪಾರ್ಟ್ ಎ ನಲ್ಲಿ ನಿಮಗೆ 4 ಭಾಗ ಇರುತ್ತೆ. ಇಂಗ್ಲಿಷು, ಜನರಲ್ ಆಪ್ಟಿಟ್ಯೂಡ್ ಟೆಸ್ಟ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ನಾಲೆಡ್ಜ್ ಅಂಡ್ IT ನಾಲೆಡ್ಜ್, ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗವರ್ನಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಇದಕ್ಕೆ ಟೋಟಲ್ 100 ಮಾರ್ಕ್ಗಳನ್ನು ಕೊಟ್ಟಿದ್ದಾರೆ. 100 ಕ್ವಶನ್ಸ್ 100 ಅಂಕೆಗಳಿರ್ತವೆ. ಓಕೆ, 100 ಮಾರ್ಕ್ಸ್, 100 ಕ್ವಶನ್ಸ್ 100 ಮಾರ್ಕ್ಸ್. ಓಕೆ, ಈಗ ಸರ್ ಇದು 2 ಟೆಸ್ಟ್ ಹೆಂಗೆ ನೋಡಿಲ್ಲ, ಅವರು 2 ಟೆಸ್ಟ್ ಸೇರ್ಬಿಟ್ಟು 2 ತಾಸು ಅಂತ ಕೊಟ್ಬಿಟ್ಟಿದ್ದಾರೆ ಟೋಟಲ್ ಟೈಮ್. ಅಂದೆ ಈ 2 ಟೆಸ್ಟ್ ಒಂದೇ ದಿನ ನಡೆಯುತ್ತೆ ಅಂತ ನಾ ಅನ್ಕೊಂಡಿದ್ದೀನಿ. ಯಾಕಂತಂದ್ರೆ ಅವರು ಒಂದೇ ಡೇಟ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡೋದಾದ್ರೆ ಟೆಸ್ಟ್ ಬಂದ್ಬಿಟ್ಟು 17ನೇ ತಾರೀಕು ಡಿಸೈಡ್ ಆಗುತ್ತೆ, 17th of August. ರಿಟರ್ನ್ ಟೆಸ್ಟ್ ಬಂದ್ಬಿಟ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಪಾರ್ಟ್ ಬಿ ಬಂದ್ಬಿಟ್ಟು ಡಿಸ್ಕ್ರಿಪ್ಟಿವ್ ಇರುತ್ತೆ ತಂದಿದ್ದಾರೆ. ಬಟ್ ಈ ಡಿಸ್ಕ್ರಿಪ್ಟಿವ್ ಬಂದ್ಬಿಟ್ಟು ಯಾರಿಗೆ? ಓನ್ಲಿ ದೋಸ್ ಕ್ಯಾಂಡಿಡೇಟ್ಸ್ ಹೂ ಕ್ವಾಲಿಫೈ ಪಾರ್ಟ್ ಎ.
ಅಂದೇ ಅವತ್ತಿನ ದಿನನೇ ನಿಮಗೆ ಮೇ ಬಿ ಅವರು ಕಮಿಟಿ ಡಿಸೈಡ್ ಮಾಡ್ತಾರೆ. ಡಿಸ್ಕ್ರಿಪ್ಟಿವ್ ಟೈಪು ನೋಡಿ ಬರೀ ಲೆಟರ್ ರೈಟಿಂಗು, ನೋಟಿಂಗ್ ಅಂಡ್ ಡ್ರಾಫ್ಟಿಂಗ್ ಅಂತ ಇರುತ್ತೆ. ಇವು ಮೂರೇ ಗೈಸ್. ಇದನ್ನ ಏನು ಅನ್ನೋದು ನೀವು ಚಾಟ್ ಜಿ ಪಿ ಟಿನಲ್ಲೋ ಇಲ್ಲ ಅಥವಾ ಬೇರೆ ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟು ಮೈಕ್ರೋಸಾಫ್ಟ್ ಇರೋರ್ದು ಇರ್ಬೋದು ಅಥವಾ ಗೂಗಲಲ್ಲಿ ಇರ್ಬೋದು, ಮೈಕ್ರೋಸಾಫ್ಟ್ ಕೋಪೈಲಟ್ ಅಥವಾ ಗೂಗಲ್ ಜೆಮಿನಿ ಇರ್ಬೋದು, ಇದರಲ್ಲಿ ಹಾಕಿ ನೀವು ಹೇಗೆ ಬರಿಬೇಕು ಏನಿಲ್ಲ ಅನ್ನೋದು ನೋಡಿ. ಎರಡೇ ಕ್ವಶನ್ ಇರುತ್ತೆ, ಇದಕ್ಕೆ 30 ಮಾರ್ಕ್ಸ್ ಡಿಸೈಡ್ ಮಾಡ್ತಾರೆ. ಎರಡೂ ಪೇಪರ್ನಲ್ಲಿ ಕ್ವಾಲಿಫೈ ಮಾಡಿದವರು ಮಾತ್ರನೇ ನಿಮಗೆ ಫೈನಲ್ ಸೆಲೆಕ್ಷನ್ ಆಗ್ತಾರೆ. ನೋಡಿ, ದ ಫೈನಲ್ ಸೆಲೆಕ್ಷನ್ ಆಫ್ ದ ಕ್ಯಾಂಡಿಡೇಟ್ ವಿಲ್ ಬಿ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಇನ್ ದ ರಿಟನ್ ಟೆಸ್ಟ್ ಅಂಡ್ ದ ಪಾರ್ಟ್ ಎ ಅಂಡ್ ಪಾರ್ಟ್ ಬಿ ಎರಡೂ ಕೊಟ್ಟಿದ್ದಾರೆ. Subject to verification of the original documents and confirmation of the eligibility criteria. The details of document verification will be informed in due course of time. ನೋಡಿ, ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಂತರ ನಡೆಯುತ್ತೆ. ಈಗ ಪಾರ್ಟ್ ಎ ಪಾರ್ಟ್ ಬಿ ಎಕ್ಸಾಮ್ ನಡೆಸ್ತಾರೆ ಗೈಸ್. ಬಟ್ ಇದು ಬ್ಯೂಟಿಫುಲ್ ಒಂಥರ ನಿಮಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ನಲ್ಲಿ ಹೇಗೆ ನಡೆಯುತ್ತೆ. ರಿಟರ್ನ್ ಟೆಸ್ಟ್ ಕರೀತಾರೆ. ಫಸ್ಟ್ ರಿಟರ್ನ್ ಟೆಸ್ಟ್ ಬೆಳಿಗ್ಗೆ 1 ಗಂಟೆ, ಇದು ಎಷ್ಟು 1 ಅವರ್ ಅನ್ಸುತ್ತೆ ಟೈಮ್ ನಿಮಗೆ. 100 ಮಾರ್ಕ್ಸ್ ಮೇ ಬಿ 1 ಅವರ್ 20 ಮಿನಿಟ್ಸ್ ಕೊಡ್ಬೋದು. ಇನ್ನು 1 ಗಂಟೆ ನಿಮಗೆ ಇದಕ್ಕೆ ಕೊಡ್ಬೋದು. ಓಕೆ, ಅಲ್ಲಿಂದಲ್ಲೇ ದೆನ್ ಅಂಡ್ ದೇರ್ ನಿಮಗೆ ಪೇಪರ್ ಎವ್ಯಾಲ್ಯೂಯೇಷನ್ ನಡೆಯುತ್ತೆ. ನಡೆದಿರೋ ನಂತರ ನಿಮಗೆ ಪಾರ್ಟ್ ಬಿದು ಸಹ ಡಿಸ್ಕ್ರಿಪ್ಟಿವ್ ಪೇಪರ್ ಕೊಡ್ತಾರೆ, ಬರಿತೀರಾ, ಹೊರಗಡೆ ಬರ್ತೀರಾ. ಆದ್ಮೇಲೆ ಸೆಲೆಕ್ಷನ್ ಬೋರ್ಡ್ ಡಿಸೈಡ್ ಮಾಡುತ್ತೆ ಬೇಸ್ಡ್ ಆನ್ ಕ್ಯಾರಿಡ್ 2 ಮಾರ್ಕ್ಸ್. 2 ಮಾರ್ಕ್ಸ್ ಒಟ್ಟಿಗೆ ಮಾಡಿದ ನಂತರನೇ ಅವ್ರು ನಿಮಗೆ ಸೆಲೆಕ್ಷನ್ ನ ಬಿಡ್ತಾರೆ. ಓಕೆ, ಅವಾಗ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ ಗೈಸ್. ಈಗ ಸಿಲೆಬಸ್ ಏನ್ ಸರ್? ಹಾಗೆ ನೆಗೆಟಿವ್ ನೋಡಿ, ವೆರಿ ಇಂಪಾರ್ಟೆಂಟ್. 0.25 ಮಾರ್ಕ್ಸ್ ನೆಗೆಟಿವ್ ಮಾರ್ಕ್ಸ್ ಫಾರ್ ಎವ್ರಿ ರಾಂಗ್ ಆನ್ಸರ್ ಇಂದ MCQ ಟೆಸ್ಟ್. ಪಾರ್ಟ್ ಎ ನಲ್ಲಿ ನೀವು ಬರೆಯುವಂತಹ ಟೆಸ್ಟ್ಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಇದರಲ್ಲಿ ನೀವು ಒಂದು ಇಂಪಾರ್ಟೆಂಟ್ ಏನಂದ್ರೆ ನೋಡಿ, 40 ಮಾರ್ಕ್ ಬರೀ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗವರ್ನಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತಿದೆ. ನಾನು ಹೇಳೋದೇನಂತಂದ್ರೆ IIT ಧಾರವಾಡಿನ ಗವರ್ನಮೆಂಟ್ ಎಜುಕೇಶನ್ ರೂಲ್ಸ್ ಏನು ಅನ್ನೋದು ನೀವು ನೋಡ್ಕೊಂಡೋಗಿ. ಎಜುಕೇಶನ್ ರಿಲೇಟೆಡ್ ಆರ್ಟಿಕಲ್ಸ್ ಇರ್ಬೋದು, ಮತ್ತೆ ಫಂಡಮೆಂಟಲ್ಸ್ ಇರ್ಬೋದು, ಈಗ ರೀಸೆಂಟ್ ಆಗಿ ರಿಲೀಸ್ ಆಗಿರೋಂಥ ರೂಲ್ಸ್ ಇರ್ಬೋದು, ರೆಗ್ಯುಲೇಷನ್ಸ್ ಇರ್ಬೋದು, ಅದನ್ನೆಲ್ಲಾನು ನೋಡ್ಕೊಂಡೋಗಿ. ಓಕೆ, ಅಂಡ್ ಇದಾದ ನಂತರ ಸ್ಕೋರ್ಸ್ ಸಿಲೆಬಸ್ ನೋಡಿ. ಫಸ್ಟ್ 4ಕ್ಕೆ ಅವರು ಸಿಲೆಬಸ್ ಕೊಟ್ಟಿದ್ದಾರೆ, ಆದ್ಮೇಲೆ 5 ಕೊಟ್ಟಿದ್ದಾರೆ. ಇದನ್ನು ಸಹ ನೀವು ನೋಡುವುದಿಲ್ಲ. ಇಂಗ್ಲಿಷ್ ಅಂತಂದ್ರೆ ಸಿನೋನಿಮ್ಸ್, ಗ್ರಾಮರ್ ಇರ್ಬೋದು, ಸೆಂಟೆನ್ಸ್ ಕರೆಕ್ಷನ್ ಅಥವಾ ಕಂಪ್ಲೀಷನ್, ಮತ್ತೆ ವೊಕ್ಯಾಬ್ಯುಲರಿ ಎಕ್ಸೆಟ್ರಾ. ಜನರಲ್ ಆಪ್ಟಿಟ್ಯೂಡ್ ಟೆಸ್ಟ್, ರೀಸನಿಂಗು, ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಇದೆ. ಇನ್ಫಾರ್ಮೇಶನ್ ಟೆಕ್ನಾಲಜಿ ನಾಲೆಡ್ಜ್ ಅಲ್ಲಿ ನೋಡಿ, ಬೇಸಿಕ್ ಕಂಪ್ಯೂಟರ್ ಟರ್ಮಿನಾಲಜಿ ಅಂದ್ರೆ ಏನು, ಕಂಪ್ಯೂಟರ್ ಹಾರ್ಡ್ವೇರ್ ಬಗ್ಗೆ ಗೊತ್ತಿರಬೇಕು, ಸಾಫ್ಟ್ವೇರ್ ಗೊತ್ತಿರಬೇಕು, MS ವರ್ಡ್, MS ಎಕ್ಸೆಲ್, ಮತ್ತೆ MIS ಸ್ಟೋರೇಜ್, ಆಪರೇಟಿಂಗ್ ಸಿಸ್ಟಮ್, ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಫ್ ದ ಕಂಪ್ಯೂಟರ್ ಸಿಸ್ಟಮ್ಸ್, ಮತ್ತೆ ಇಮೇಲ್, ಇಂಟರ್ನೆಟ್ ಯೂಸೇಜ್, ಸರ್ಚ್ ಇಂಜನ್ಸ್ ಯಾವ್ದಾವ್ದಿದೆ, ಗೂಗಲ್ ಸರ್ಚ್ ಇಂಜನ್ ಇದೆ, ಮೈಕ್ರೋಸಾಫ್ಟ್ ಎಡ್ಜ್ ಇದೆ, ಈ ತರ ಸರ್ಚ್ ಇಂಜನ್ಸ್ ನೋಡ್ಕೊಳ್ಳಿ. ಕಾಮನ್ AI ಟೂಲ್ಸ್ ಯಾವ್ದು ಯೂಸ್ ಮಾಡ್ತಿದೆ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ಗೆ. ಇದೇ ತರ ಬೇಸಿಕ್ ನಾಲೆಡ್ಜ್ ಕೇಳ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗೌರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ರಿಟನ್ ಟೆಸ್ಟ್ ವಿಲ್ ಬಿ ಬೇಸ್ಡ್ ಆನ್ ಸ್ಟ್ಯಾಚ್ಯೂಸ್ ಆಫ್ IIT ಧಾರವಾಡ ಆಫೀಸ್ ಪ್ರೊಸೀಜರ್ಸ್. ನೋಡಿ, IIT ಧಾರವಾಡ ಆಫೀಸ್ ಪ್ರೊಸೀಜರ್ಸು, ಜನರಲ್ ಅಡ್ಮಿನಿಸ್ಟ್ರೇಷನ್, ಅದೇ ಅದನ್ನು IIT ಇದೆ. IIT ಧಾರವಾಡ ಆಫೀಸ್ ಪ್ರೊಸೀಜರ್ ಇರ್ಬೋದು, ಜನರಲ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಫಂಡಮೆಂಟಲ್ ರೂಲ್ಸ್ ಇರ್ಬೋದು, ಸಪ್ಲಿಮೆಂಟರಿ ರೂಲ್ಸ್ ಇರ್ಬೋದು, GFR ಇರ್ಬೋದು, ಅಕಾಡೆಮಿಕ್ಸ್ ಇರ್ಬೋದು, ಫೈನಾನ್ಸ್ ಅಂಡ್ ಅಕೌಂಟ್ಸ್ ಇರ್ಬೋದು, ಅಂಡ್ ಪ್ರೊಕ್ಯೂರ್ಮೆಂಟ್ ಪಾಲಿಸಿ ಆಫ್ ಗವರ್ನಮೆಂಟ್ ಆಫ್ ಇಂಡಿಯಾ ಅಂಡ್ ಸೋ ಆನ್. IIT ಧಾರವಾಡದೊಂದೇ ಅಲ್ಲ, ಗವರ್ನಮೆಂಟ್ ಆಫ್ ಇಂಡಿಯಾ IITದು ಓಪನ್ ಮಾಡಿ ಅಂಡ್ ಅದರಲ್ಲೂ ಸಹ ನೋಡಿ. ಓಕೆ, ಈ ಡೀಟೇಲ್ಸ್ ನೀವು ಇವ್ರ ವೆಬ್ಸೈಟ್ ಅಲ್ಲೇ ಕಾಣುತ್ತೆ. ಅಂಡ್ ಇದಾದ ನಂತರ ಲೆಟರ್ ರೈಟಿಂಗ್, ನೋಟಿಂಗ್ ಅಂಡ್ ಡ್ರಾಫ್ಟಿಂಗ್. ಲೆಟರ್ ರೈಟಿಂಗು, ನೋಟಿಂಗ್, ಡ್ರಾಫ್ಟಿಂಗ್ ಆನ್ ಗವರ್ನಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಅದು ಹೇಗೆ ಬರೀಬೇಕು ಏನು, ನಿಮ್ಗೆ ಸ್ವಲ್ಪ ಜನರಲ್ ನಾಲೆಡ್ಜ್ ಇದ್ರೆ ಸಾಕು. ರೂಲ್ಸ್ ಪಟ್ಟಿ ಇದನ್ನೆಲ್ಲ ಓದ್ಕೊಂಡ್ರೆ ನೀವು ಅಲ್ಲಿ ಸ್ವಲ್ಪ ಲೆಟರ್ ಬರೆಯೋಕ್ಕೆ ಹೆಲ್ಪ್ಫುಲ್ ಆಗಿದೆ. ಈಗ ಸರ್ ನಾನು ಎಕ್ಸಾಮ್ ಬರೀಬೇಕಂದ್ರೆ ಏನ್ ಮಾಡಬೇಕು? ಇಲ್ಲಿ ಒಂದು ಫಾರ್ಮ್ ಕೊಟ್ಟಿದ್ದಾರೆ ನೋಡಿ, ಇದೊಂದು ಫಾರ್ಮ್. ಇದು ಎಲ್ಲಾ ಕ್ಯಾಂಡಿಡೇಟ್ಸ್ ಯಾರೆಲ್ಲ ಎಕ್ಸಾಮ್ ಬರಿಬೇಕಂತಿದ್ದೀರಾ, ನೀವು ನಿಮ್ಮ ಡಿಕ್ಲರೇಷನ್ ಅನ್ನು ಈ ಫಾರ್ಮ್ ಮೂಲಕ ಫಿಲ್ ಮಾಡಬೇಕು. ಓಕೆ, ಯಾವುದು ಈ ಫಾರ್ಮ್ ಮೂಲಕ ಫಿಲ್ ಮಾಡಬೇಕು. ಈ ಫಾರ್ಮ್ ಅಲ್ಲಿ ಏನ್ ಜಾಸ್ತಿ ಡೀಟೇಲ್ಸ್ ಇಲ್ಲ, ತುಂಬಾ ಬೇಸಿಕ್ ಡೀಟೇಲ್ಸ್ ಕೇಳಿದ್ದಾರೆ. ನಿಮ್ಮ ಹೆಸರು ಕೇಳಿದ್ದಾರೆ, ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿದ್ದೀರಾ, ನಂತರ ಜಸ್ಟ್ ಗೂಗಲ್ ಫಾರ್ಮ್ ಫಿಲ್ ಮಾಡ್ತೀವಲ್ಲ ಆ ತರ ನಿಮ್ಮ ಹೆಸರು, ನೀವು ಯಾವ ಅಪ್ಲಿಕೇಶನ್ ಹಾಕಿದ್ರೆ, ಜೂನಿಯರ್ ಅಸಿಸ್ಟೆಂಟ್, ಜೂನಿಯರ್ ಸೂಪರಿಂಟೆಂಡೆಂಟ್ ಅಥವಾ ಜೂನಿಯರ್ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್, ಈ ತರ ಕೇಳಿದ್ದಾರೆ. ಅಂಡ್ ಅದಾದ ನಂತರ ನೀವು ಎಕ್ಸಾಮ್ಗೆ ಅಟೆಂಡ್ ಮಾಡ್ತೀರಾ ಇಲ್ಲ ಅನ್ನೋದು ಒಂದು ಕನ್ಫರ್ಮೇಶನ್ ತಗೊಳಕ್ಕೆ ಈ ಫಾರ್ಮ್ ಕೊಟ್ಟಿದ್ದಾರೆ. ಇದನ್ನ ನೀವು 14ನೇ ತಾರೀಕು ಆಗಸ್ಟ್ 2026 ಒಳಗಡೆ ನೀವು ಡಿಕ್ಲರೇಷನ್ ಕೊಡ್ಬೇಕು. ಯಾಕಂದ್ರೆ ಅವ್ರು ಸೀಟಿಂಗ್ ಅರೇಂಜ್ಮೆಂಟ್ ಮಾಡ್ಬೇಕಾಗತ್ತೆ ಅಲ್ವಾ. ಅದಾದ್ಮೇಲೆ 3 ದಿನದಲ್ಲಿ ನಿಮಗೆ ಸೀಟಿಂಗ್ ಅರೇಂಜ್ ಮಾಡ್ತಾರೆ. ಯಾಕಂದ್ರೆ 17ನೇ ತಾರೀಕು ನಿಮ್ಗೆ ಎಕ್ಸಾಮ್ ಇದೆ. ಆದ ನಂತರ ಪ್ರಾವಿಷನಲ್ ಅಡ್ಮಿಟ್ ಕಾರ್ಡ್ ಫಾರ್ ದ ಸೆಲೆಕ್ಷನ್ ಪ್ರಾಸೆಸ್ ವಿಲ್ ಬಿ ಮೇಡ್ ಅವೈಲಬಲ್ ಬಿಫೋರ್ 7 days ಆಫ್ ದ ಶೆಡ್ಯೂಲ್ಡ್ ಡೇಟ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಪೋರ್ಟಲ್. ಯಾವುದು ಶೆಡ್ಯೂಲ್ ಡೇಟ್ ಇದೆ? 17ನೇ ತಾರೀಕು ಆಗಸ್ಟ್ ಶೆಡ್ಯೂಲ್ ಡೇಟ್. ಇದರದ್ದು 7 ದಿನ ನಂತರ ಬಿಫೋರ್ ಅಂತಂದ್ರೆ 10ನೇ ತಾರೀಕೆ ನಿಮ್ಮ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತೆ. ನೀವು ವೆಬ್ಸೈಟ್ ನ ತಿರ್ಗಾ ಮುರ್ಗಾ ಓಪನ್ ಮಾಡಿ ನೋಡ್ತಾ ಇರಬೇಕು. ಓಕೆ, ನಾನು ಓಪನ್ ಮಾಡಿ ಚೆಕ್ ಮಾಡಿ ನಿಮಗೆ ತಿಳಿಸ್ತೀನಿ.
ಬಟ್ ನಾನು ಹೇಳೋದೇನೆಂದ್ರೆ ಈ ಸಿಲೆಬಸ್ ಪ್ರಕಾರನೇ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಓಕೆ, ಇದು ಬರೀ ಜೂನಿಯರ್ ಸೂಪರಿಂಟೆಂಡೆಂಟ್ ಗೈಸ್. ಎಕ್ಸಾಮ್ ಡೇಟ್ 17ನೇ ತಾರೀಕು, ನೆನ್ಪಿಟ್ಕೊಳ್ಳಿ. ಒಂದೊಂದು ಪೋಸ್ಟ್ಗೆ ಬೇರೆ ಬೇರೆ ಡೇಟ್ ಇದೆ, ಅದನ್ನು ನೋಡೋಣ. ಈಗ ಜೂನಿಯರ್ ಅಸಿಸ್ಟೆಂಟ್ ನೋಡೋಣ. ಜೂನಿಯರ್ ಅಸಿಸ್ಟೆಂಟ್ಗೆ ಏನು ಸಿಲೆಬಸ್ಸು, ಏನು ಎಕ್ಸಾಮ್ ಪ್ಯಾಟರ್ನ್, ಯಾವ ಡೇಟ್ ನೋಡಿ. 18ನೇ ತಾರೀಕು ಇದೆ ಇವ್ರಿಗೆ ಡೇಟ್. ಜೂನಿಯರ್ ಅಸಿಸ್ಟೆಂಟ್ಗೆ 18ನೇ ತಾರೀಕು ಎಕ್ಸಾಮ್ ನಡೆಯುತ್ತೆ. ಅವ್ರದ್ದು ಸಹ ವೆನ್ಯೂ ಸೇಮ್ IIT ಧಾರವಾಡ ಆಫೀಸೇ. ಓಕೆ, ಆ್ಯಂಡ್ ಇವ್ರದ್ದು ಸಹ ಸೇಮ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರುತ್ತೆ. ಇದರಲ್ಲಿ ಏನಂತ ಕೊಟ್ಟಿದ್ದಾರೆ, ರಿಟರ್ನ್ ಟೆಸ್ಟ್ ಅಲ್ಲಿ ಸ್ಕೋರ್ ಮಾಡಿರೋ ಕ್ಯಾಂಡಿಡೇಟ್ಸ್ ಅಂದ್ರೆ ಪರ್ಫಾರ್ಮೆನ್ಸ್ ಇನ್ ದ ರಿಟರ್ನ್ ಟೆಸ್ಟ್ ಶೆಡ್ಯೂಲ್ಡ್ ಸಬ್ಜೆಕ್ಟ್ ಟು ವೆರಿಫಿಕೇಶನ್ ಆಫ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂಡ್ ಕನ್ಫರ್ಮೇಷನ್ ಆಫ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಷ್ಟೇ. ಇದರಲ್ಲಿ ಪಾರ್ಟ್ ಎ ಪಾರ್ಟ್ ಬಿ ಏನು ಕತೆ ಇಲ್ಲ ಗೈಸ್. ನಿಮಗೆ MCQ ಪ್ಯಾಟರ್ನ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಾವೆ, ನೀವು ಅಟೆಂಡ್ ಮಾಡಬೇಕು. ನೋಡಿ, ಇದರಲ್ಲಿ ಒಂದೇ ಎಕ್ಸಾಮ್ ನಡೆಯುತ್ತೆ, ಪಾರ್ಟ್ ಎ. ಪಾರ್ಟ್ ಬಿ ಅನ್ನೋದು ಏನಿಲ್ಲ ಇಲ್ಲಿ. ಓಕೆ, ಎಲ್ಲಾನು 120 ಕ್ವಶನ್ಸ್ 120 ಮಾರ್ಕ್ಸ್ಗೆ ಇರುತ್ತೆ. ಓಕೆ, ಒಟ್ಟಲ್ಲಿಗೆ ಎರಡು ತಾಸಲ್ಲಿ ಎಕ್ಸಾಮೇ ಮುಗ್ದೋಗುತ್ತೆ ನಿಮಗೆ. ಓಕೆ, ಸೊ ನನ್ ತಿಳಿದ ಮಟ್ಟಿಗೆ ಅವರು ಜೂನಿಯರ್ ಸೂಪರಿಂಟೆಂಡೆಂಟು ಎಕ್ಸಾಮ್ 2 hours ಅಂತ ಕೊಟ್ಟಿದಾರಲ್ಲ, ಅದು ಪಾರ್ಟ್ ಎ ಪಾರ್ಟ್ ಬಿ ಎರಡಕ್ಕೂ ನಿಮ್ಮ ಹತ್ರ ಬರ್ಸ್ಕೊಂಡ್ಬಿಡ್ತಾರೆ. ಫಸ್ಟ್ ಅಲ್ಲೇ ಎಕ್ಸಾಮ್ ಬರ್ಸ್ಕೊಂಡ್ಬಿಡ್ತಾರೆ. ಆದ್ಮೇಲೆ ಪಾರ್ಟ್ ಎ ನಲ್ಲಿ ಯಾರೆಲ್ಲ ಹೈಯೆಸ್ಟ್ ಬಂದಿದೆ ಅವ್ರದ್ದು ಮಾತ್ರನೇ ಪಾರ್ಟ್ ಬಿ ಪೇಪರ್ನ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಇದೊಂಥರ RBI ಎಕ್ಸಾಮಿನೇಷನ್ಸ್ ನಡೀತಾವೆ ಆ ಥರ ಇದ್ದಂಗೆ. ಓಕೆ, RBI ಮತ್ತೆ ಆದ ನಂತರ ಬ್ಯಾಂಕಿಂಗ್ ಸೆಕ್ಟರ್ಸ್ ಎಕ್ಸಾಮ್ ನಡೀತಲ್ಲ, ಆ ಥರ ನಡೆಸ್ತಾ ಇದ್ದಾರೆ. ಓಕೆ, ಬಟ್ ಇಟ್ಸ್ ವೆರಿ ಗುಡ್ ಎಕ್ಸಾಮ್ ಪ್ಯಾಟರ್ನ್. ಸೊ ನೀವು ನೋಡಿ, ಇದಕ್ಕೆ ಮಿನಿಮಮ್ ಕಟ್ ಆಫ್ ಅನ್ನೋದು ಏನಿಲ್ಲ, ಬಟ್ ನೀವು ಮ್ಯಾಕ್ಸಿಮಮ್ ಸ್ಕೋರ್ ಮಾಡಕ್ಕೆ ಟ್ರೈ ಮಾಡಿ. ನೆಗೆಟಿವ್ ಇದೆ, ಸೊ ಆದಷ್ಟು ಹುಷಾರಾಗಿದ್ದು ಅಟೆಂಡ್ ಮಾಡ್ಕೊಳ್ಳಿ. ಬರೀ 0.25 ಇದೆ ಅಷ್ಟೇ, ರಿಸ್ಕ್ ತಗೋಬಹುದು ನೀವು. ಯಾಕಂತಂದ್ರೆ 4 ಕ್ವಶನ್ ರಾಂಗ್ ಆದ ಮಾತ್ರನೇ 1 ಮಾರ್ಕ್ ಹೋಗುತ್ತೆ. ಇಲ್ಲ ಅಂತಂದ್ರೆ 2 ಕ್ವಶನ್ ರೈಟ್ ಆಯ್ತು ಅಂತಂದ್ರೆ ನಿಮಗೆ 1.5 ಮಾರ್ಕ್ ಬರುತ್ತೆ. ಸೊ ಈ ತರ ನೀವು ಯೋಚನೆ ಮಾಡ್ಬಿಟ್ಟು ಅಟೆಂಡ್ ಮಾಡೋದು ಬೆಟರ್. ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಅಂಡ್ ಇವ್ರದ್ದು ಸಿಲೆಬಸ್ ಸಹ ಜೂನಿಯರ್ ಅಸಿಸ್ಟೆಂಟ್ ಸಿಲೆಬಸ್ ಸಹ ಕೊಟ್ಟಿದ್ದಾರೆ ನೋಡಿ. ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗೌರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಸೇಮ್ ಅವ್ರಿಗೆ ಕೇಳಿರೋ ಹಾಗೆ ಇಲ್ಲ. ಜೂನಿಯರ್ ಸೂಪರಿಂಟೆಂಡೆಂಟ್ಗೆ ಬೇರೆ ಇದೆ. ಇಲ್ಲಿ ನೋಡಿ, ಲೀಗಲ್ಲು RTI ಬಗ್ಗೆ ಕೇಳಿದ್ದಾರೆ, ಲೀವ್ ರೂಲ್ಸ್ ಕೇಳಿದ್ದಾರೆ, NPS ಅಂದ್ರೆ ಏನು, ಆಫೀಸ್ ಪ್ರೊಸೀಜರ್ಸ್ ಹೆಂಗಿರುತ್ತೆ, ಇನ್ಕಮ್ ಟ್ಯಾಕ್ಸ್ ಹೇಗೆ ಫೈಲ್ ಮಾಡ್ತೀರಾ, ಏನು ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನು, GST ಅಂದ್ರೆ ಏನು, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಗ್ಗೆ ಗೊತ್ತಿರಬೇಕು, ಮಿನಿಮಮ್ ವೇಜಸ್ ಆಕ್ಟ್ ಬಗ್ಗೆ ಸ್ವಲ್ಪ ಓದಿ, ಡಾಕ್ಯುಮೆಂಟ್ ಇದೆ, PF ESI ಬಗ್ಗೆನೂ ಸಹ ನೀವು ಓದಬೇಕು. ಇವೆಲ್ಲ ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ಸ್ ಗೈಸ್, ನಿಮಗೆ ಸಿಗುತ್ತೆ, ವೆಬ್ಸೈಟ್ ಅಲ್ಲೇ ಸಿಗುತ್ತೆ. ಓಕೆ, ಬ್ಯಾಂಕಿಂಗ್ ಅವೇರ್ನೆಸ್ ಗೊತ್ತಿರಬೇಕು, ಜನರಲ್ ಫೈನಾನ್ಷಿಯಲ್ ರೂಲ್ಸ್ 2017 ಏನಿದೆ ಅನ್ನೋದು ತಿಳ್ಕೊಂಡ್ರೆ ಸಾಕು. ನೀವು ಸಹ ಅಪ್ಲಿಕೇಶನ್ ನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದಾರೆ, ಆ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಫಾರ್ ಇದು ಫಾರ್ಮ್ ನ ಫಿಲ್ ಮಾಡೋದು ಕೊಟ್ಟಿರ್ತೀನಿ. ಎಲ್ಲಾ ವಿದ್ಯಾರ್ಥಿಗಳು, ನೀವು ಎಷ್ಟು ಜನ ಅಪ್ಲೈ ಮಾಡಿದರೆ ಎಲ್ಲಾ ವಿದ್ಯಾರ್ಥಿಗಳಿಗೆ ನಾನು ಹೇಳೋದೇನಂತಂದ್ರೆ, ನೀವು ಆ ಫಾರ್ಮ್ ನ ಕ್ಲಿಕ್ ಮಾಡಿಬಿಟ್ಟು, ಆ ಫಾರ್ಮ್ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಆ ಫಾರ್ಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಆ ಫಾರ್ಮ್ ನ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡಿದ ನಂತರನೇ ನಿಮ್ಮ ಡೀಟೇಲ್ಸ್ ಅವ್ರಿಗೆ ಸಬ್ಮಿಟ್ ಆಗುತ್ತೆ ವಿತ್ ನೇಮ್ ಅಂಡ್ ನಿಮ್ಮ ರೋಲ್ ನಂಬರ್ ಸಹ ಕೇಳಿದ್ದಾರೆ, ಅಂದ್ರೆ ಅಪ್ಲಿಕೇಶನ್ ನಂಬರ್ ಏನೋ ಕೇಳಿದ್ದಾರೆ, ಅದನ್ನು ಸಹ ಎಂಟ್ರಿ ಮಾಡ್ಕೊಳ್ಳಿ. ನೋಡಿ, 4 ಟ್ಯಾಬ್ ಏನೋ ಇದೆ ಅಷ್ಟೇ, ಇಲ್ಲಾಂದ್ರೆ ನಾನು ಲಾಸ್ಟ್ ಅಲ್ಲಿ ಓಪನ್ ಮಾಡಿ ಸಹ ನೋಡೋಣ ಹೇಗಿದೆ ಅಂತೇಳಿ. ಓಕೆ, ಅಂಡ್ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಆ ಲಿಂಕ್ ಕ್ಲಿಕ್ ಮಾಡಿಬಿಟ್ಟು ನೀವು ಡೀಟೇಲ್ಸ್ ನ ಫಿಲ್ ಮಾಡ್ಕೊಳ್ಳಿ. ಓಕೆ, ಈಗ ನಾವು ಇನ್ನೊಂದು ಸಿಲೆಬಸ್ ಸಹ ಬಿಟ್ಟಿದ್ದಾರೆ, ಯಾವುದು ಜೂನಿಯರ್ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್. ಓಕೆ, ಇವ್ರದ್ದು ಸಹ ಒಂದು ಡೀಟೇಲ್ಸ್ ಬಿಟ್ಟಿದ್ದಾರೆ, ಜೂನಿಯರ್ ಸೂಪರಿಂಟೆಂಡೆಂಟ್, ಜೂನಿಯರ್ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್. ಇವು ಪೋಸ್ಟ್ ಆಕ್ಚುಲಿ ಜಾಸ್ತಿ ಇದಾವೆ, ಡಿಫ್ರೆಂಟ್ ಕ್ಯಾಟಗರಿ ಇದೆ. ನಿಮಗೂ ಸಹ ನೋಡಿ 21ನೇ ತಾರೀಕು ಆಗಸ್ಟ್ ಇರುತ್ತೆ. ಯಾವಾಗ 21ನೇ ತಾರೀಕು ಆಗಸ್ಟ್ ಇರುತ್ತೆ. ನಿಮಗೆ ರಿಟರ್ನ್ ಟೆಸ್ಟ್ 1 ಅಂಡ್ ರಿಟರ್ನ್ ಟೆಸ್ಟ್ 2 ಎರಡು ಇರುತ್ತೆ. ಎರಡು ರಿಟರ್ನ್ ಟೆಸ್ಟ್ ನೋಡಿ ಸಪರೇಟ್ ಮಾಡಿದ್ದಾರೆ ಇಲ್ಲಿ. ಫಸ್ಟ್ ರಿಟರ್ನ್ ಟೆಸ್ಟ್ 1 ಬಂದ್ಬಿಟ್ಟು MCQs ಇರುತ್ತೆ, 40% ವೇಟೇಜ್ ಮಾತ್ರ ತಗೊಂತೀವಿ ಅಂತಿದ್ದಾರೆ. ಓಕೆ, ಅಂಡ್ ರಿಟರ್ನ್ ಟೆಸ್ಟ್ 2 ಮಾತ್ರ 60% ವೇಟೇಜ್. ಎರಡು ಟೆಸ್ಟ್ ಬರೀಬೇಕು, ಎಲ್ಲ ವಿದ್ಯಾರ್ಥಿಗಳು ಎರಡು ಟೆಸ್ಟ್ ಬರೀಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಲ್ ದ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಅಪಿಯರ್ ಇನ್ ಪರ್ಸನ್ ಫಾರ್ ದ ಎಕ್ಸಾಮಿನೇಷನ್ ಶೆಡ್ಯೂಲ್ ಡೇಟ್. Candidates securing minimum qualifying marks as laid down by the selection committee in written test 1 shall be shortlisted for written test 2. ಓಕೆ, ಕಮಿಟಿ ಡಿಸೈಡ್ ಮಾಡುತ್ತೆ ಎಷ್ಟು ಮಿನಿಮಮ್ ಕಟ್ ಆಫ್ ಇಡಬೇಕು. ಇದು 40% ಅಂತ ಕೊಟ್ಟಿದ್ದಾರಲ್ಲ. ಈಗ ಫಾರ್ ಎಕ್ಸಾಂಪಲ್ 90 ನಿಮಿಷಕ್ಕೆ ನಿಮಗೆ ಎಕ್ಸಾಮ್ ಇರುತ್ತೆ. ಇದು ಜನರಲ್ ಅಬಿಲಿಟಿ ಟೆಸ್ಟ್ ಮತ್ತೆ ಟೆಕ್ನಿಕಲ್. ಓಕೆ, ಟೆಕ್ನಿಕಲ್ ಅಂತಂದ್ರೆ ನಿಮ್ಮ ಬ್ರಾಂಚ್ ರಿಲೇಟೆಡ್ ಇರುತ್ತೆ. ಅಲ್ಲಿ ಸಿವಿಲ್ ಬಗ್ಗೆ ಕೇಳಿದೆ ಅಂದ್ರೆ ಸಿವಿಲ್ ಇರುತ್ತೆ, EC ಬಗ್ಗೆ ಕೇಳಿದೆ EC ಇರುತ್ತೆ. ಈ ತರ ಬ್ರಾಂಚ್ ರಿಲೇಟೆಡ್ ಸ್ಪೆಸಿಫಿಕ್ ಕ್ವಶನ್ಸ್ ಇರ್ತವೆ. ಅದರಲ್ಲಿ ನೀವು ಸ್ಕೋರ್ ಮಾಡ್ಕೋಬೇಕು. ಸ್ಕೋರ್ ಮಾಡಿರೋ ಬೇಸಿಸ್ ಮೇಲೆ 90 ಮಿನಿಟ್ಸ್ ಅಂದ್ರೆ 90 ಮಿನಿಟ್ಸ್ಗೆ 90 ಮಾರ್ಕ್ಸ್ ಇರುತ್ತೆ ನನ್ನ ತಿಳಿದ ಮಟ್ಟಿಗೆ. ಅಂಡ್ ಇದಾದ ನಂತರ 60% ವೆಯ್ಟೇಜ್ ಫಾರ್ ಟೆಕ್ನಿಕಲ್ ಅಂಡ್ ಟೆಕ್ನಿಕಲ್ ಟ್ರೇಡ್ ಅಥವಾ ಸ್ಕಿಲ್ ಟೆಸ್ಟ್, ಪೆನ್ ಅಂಡ್ ಪೇಪರ್ ಟೆಸ್ಟ್ ಅಂತಾನೂ ಇದೆ. ಕ್ವಶನ್ಸ್ ಬೇಸಿಕಲಿ ಲಿಂಕ್ ಟು ಎಕ್ಸ್ಪೆರಿಮೆಂಟ್ಸ್. ನೋಡಿ, ಎಕ್ಸ್ಪೆರಿಮೆಂಟ್ಸ್ಗೂ ಸಹ ಲಿಂಕ್ ಮಾಡಿದೆ. ನೀವು ಇಂಜಿನಿಯರಿಂಗ್ ಅಲ್ಲಿ ಏನು ಕಲ್ತಿದ್ದೀರಾ ಅನ್ನೋದು ಸಹ ಇಲ್ಲಿ ಗೊತ್ತಾಗುತ್ತೆ.
ಸೊ ಇದಕ್ಕೂ ಲಿಂಕ್ ಮಾಡಿದೆ. ಇದು ಪಾರ್ಟ್ ಬಿ. ಸೊ ಪಾರ್ಟ್ ಬಿ ಅಂತಂದರೆ ರಿಟರ್ನ್ ಟೆಸ್ಟ್ 2. ರಿಟರ್ನ್ ಟೆಸ್ಟ್ 1ನಲ್ಲಿ ಮಿನಿಮಮ್ ಕಟ್ ಆಫ್ ಯಾರೆಲ್ಲ ಡಿಸೈಡ್ ಮಾಡ್ಕೊತಾರೆ, ಅಂದರೆ ಯಾರೆಲ್ಲ ರೀಚ್ ಆಗ್ತಾರೆ, ಅವ್ರು ಕಮಿಟಿ ಡಿಸೈಡ್ ಮಾಡಿರೋ ಮಿನಿಮಮ್ ಕಟ್ ಆಫ್ ಅವ್ರನ್ನ ಮಾತ್ರ ರಿಟರ್ನ್ ಟೆಸ್ಟ್ 2ಗೆ ಎವಾಲ್ಯುವೇಟ್ ಮಾಡ್ಕೋತಾರೆ. ಓಕೆ, ಬಟ್ ಎಕ್ಸಾಮ್ ಎರಡೂ ಸಹ ಒಂದೇ ದಿನ ನಡೆದೋಗುತ್ತೆ ಗೈಸ್. ಓಕೆ, ಅವರು ಹೇಳಿರೋದು ಏನಂತಂದರೆ, ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರೋ ಪ್ರಕಾರ 21ನೇ ತಾರೀಕು ನಿಮ್ಮ ಎರಡೂ ಎಕ್ಸಾಮ್ ಆಗೋಗುತ್ತೆ. ಬಟ್ ಕನ್ಸಿಡರ್ ಮಾಡೋದು ಯಾರ್ದು, ಮಿನಿಮಮ್ ಕಟ್ ಆಫ್ ಯಾರೆಲ್ಲ ರಿಟರ್ನ್ ಟೆಸ್ಟ್ ಪೇಪರ್ 1ನಲ್ಲಿ ಸ್ಕೋರ್ ಮಾಡ್ತಾರೆ ಅವ್ರದ್ದು ಮಾತ್ರ ರಿಟರ್ನ್ ಟೆಸ್ಟ್ ಪೇಪರ್ 2 ಶಾರ್ಟ್ ಲಿಸ್ಟ್ ಆಗುತ್ತೆ. ಅಂದರೆ ಅವ್ರದ್ದು ಮಾತ್ರ ಅದನ್ನು ಎವಾಲ್ಯುಯೇಟ್ ಮಾಡ್ತಾರೆ. ಮತ್ತು ಸಿಲೆಬಸ್ಸು ಸಹ ನೋಡ್ಕೋಬೋದು ನೀವು, 4ಕ್ಕೂ ಸಹ ಸಿಲೆಬಸ್ ಕೊಟ್ಟಿದ್ದಾರೆ. ಇದು 2 ಪಾರ್ಟ್ ಎ MCQಸ್ದು ಆ್ಯಂಡ್ ಇದು ಡಿಸ್ಕ್ರಿಪ್ಟಿವ್. ಓಕೆ, ನೋಡ್ಬೋದು ಎಲ್ಲ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಟೆಕ್ನಿಕಲ್ ಅಂತಂದ್ರೆ ಏನು, ಇಂಜಿನಿಯರಿಂಗು, ಮೆಕ್ಯಾನಿಕ್ಸ್ ಇದೆ, ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್ ಇದೆ, ಸ್ಟ್ರಕ್ಚರಲ್ ಅನಾಲಿಸಿಸ್ ಇದೆ, ಬಿಲ್ಡಿಂಗ್ ಮೆಟೀರಿಯಲ್ಸ್ ಇದೆ, ಆ್ಯಂಡ್ ಎಸ್ಟಿಮೇಷನ್ ಅಂಡ್ ಕಾಸ್ಟಿಂಗ್ ಎಲ್ಲ ಆಲ್ಮೋಸ್ಟ್ ಸಿವಿಲ್ ಇದೆ. ಆ್ಯಂಡ್ ನೆಕ್ಸ್ಟ್ ಆದಾದ ನಂತರ ಟೆಕ್ನಿಕಲ್ ಮತ್ತು ಪಾರ್ಟ್ ಬಿ ಪೇಪರ್ 60% ಸಹ ಬಿಲ್ಡಿಂಗ್ ಪ್ಲಾನಿಂಗ್ ಆ್ಯಂಡ್ ಡ್ರಾಯಿಂಗ್ ಇದೆ, ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಇದೆ, ಡಿಸೈನ್ ಆಫ್ ಕಾಂಕ್ರೀಟ್ ಸ್ಟ್ರಕ್ಚರ್ಸ್ ಇದೆ, ಡಿಸೈನ್ ಆಫ್ ಸ್ಟೀಲ್ ಸ್ಟ್ರಕ್ಚರ್ಸು, ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್, ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ, ಎಲ್ಲ ನಿಮ್ಮ ಸಬ್ಜೆಕ್ಟ್ಸೇ ಕೊಟ್ಬಿಟ್ಟಿದ್ದಾರೆ ನೋಡಿ ಗೈಸ್. ಸಿವಿಲ್ ಹುಡುಗರು ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೆ ನಿಮ್ಮ ಇದೇ ಕೊಟ್ಟಿದ್ದಾರೆ. ಅಂಡ್ ಆಲ್ ದ ಎಕ್ಸ್ಪೆರಿಮೆಂಟ್ಸ್ ನೋಡಿ, ಇವಾಗ ಲ್ಯಾಬೊರೇಟರಿ ಎಕ್ಸ್ಪೆರಿಮೆಂಟ್ಸ್ ರಿಲೇಟೆಡ್ ಬಂದಾಗ ಆಲ್ ದ ಎಕ್ಸ್ಪೆರಿಮೆಂಟ್ಸ್ ಆಫ್ ದ ಫಾಲೋಯಿಂಗ್ ಲ್ಯಾಬೊರೇಟರೀಸ್, ಸಾಲಿಡ್ ಮೆಕ್ಯಾನಿಕ್ಸ್ದು ಲ್ಯಾಬೊರೇಟರೀಸ್ ಯಾವುದೆಲ್ಲ ನೀವು ಎಕ್ಸ್ಪೆರಿಮೆಂಟ್ ಮಾಡಿದ್ದು, ಕಾಂಕ್ರೀಟ್ ಟೆಕ್ನಾಲಜಿ ಇರ್ಬೋದು, ಸರ್ವೇಯಿಂಗು, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಂಡ್ ಹೈಡ್ರಾಲಿಕ್ಸು, ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗು, ಟ್ರಾಫಿಕ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗು, ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗು, ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಂಡ್ ಡ್ರಾಫ್ಟಿಂಗ್. ಓಕೆ, ಆಟೋ ಕ್ಯಾಡ್ ಇರ್ಬೋದು ಅಥವಾ ಸ್ಟ್ಯಾಡ್ ಪ್ರೋ ಇರ್ಬೋದು. ಓಕೆ, ನೀವು ಸಹ ಅಪ್ಲಿಕೇಶನ್ ಲಿಂಕ್ ಫಾರ್ಮ್ ಇರುತ್ತೆ, ಆ ಲಿಂಕ್ ಫಾರ್ಮ್ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಕನ್ಸೆಂಟನ್ನು ಕೊಡಿ. ಯಾಕಂತಂದರೆ 7 ದಿನ ಬಿಫೋರ್ ಮಾತ್ರನೇ ಅವ್ರು ನಿಮ್ಮ ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡ್ತಾರೆ, ಅದು ವೆಬ್ಸೈಟ್ ಇಲ್ಲ. ಓಕೆ, ಸೊ ಇಷ್ಟು ನೋಡಿ ಗೈಸ್, ಅದು ಒಬ್ರದ್ದು ಮಾತ್ರ ಮಿಸ್ ಆಗಿಬಿಟ್ಟಿದೆ. ಯಾರು ಅಂತಂದರೆ ಅಸಿಸ್ಟೆಂಟ್ ರಿಜಿಸ್ಟ್ರಾರ್. ಓಕೆ, ಅಸಿಸ್ಟೆಂಟ್ ರಿಜಿಸ್ಟ್ರಾರ್ದು ಒಂದೇ ಡೀಟೇಲ್ಸ್ ಅಪ್ಲೋಡ್ ಮಾಡಿಲ್ಲ ಡಿಪಾರ್ಟ್ಮೆಂಟ್, ಯಾಕೋ ಗೊತ್ತಿಲ್ಲ. ಮೇ ಬಿ ಅವ್ರದ್ದು ಸಪ್ರೇಟಾಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಂತ ಅನ್ಸುತ್ತೆ, ಇಲ್ಲ ಡೈರೆಕ್ಟಾಗಿ ಸಹ ಕರಿಬೋದು. ಓಕೆ, ಸೊ ಇಷ್ಟು ಆ್ಯಕ್ಚುಲಿ ಈಗ ಇರುವಂತಹ ಎಕ್ಸಾಮಿನೇಷನ್ಸು. ಓಕೆ, ಯಾರೆಲ್ಲ ನೀವು ಅಪ್ಲೈ ಮಾಡಿದಿರಾ IIT ಧಾರವಾಡದು ಅಪ್ಲಿಕೇಶನು, ಓಕೆ, ನೀವೆಲ್ಲರೂ ಸಹ ಅಪ್ಲಿಕೇಶನ್ ಫಾರ್ಮ್ನ ಕ್ಲಿಕ್ ಮಾಡಿಬಿಟ್ಟು ಫಿಲ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ನಾವು ನೋಡಿರೋಂಥ ಎಕ್ಸಾಮ್ಸ್ ಆದರೆ ಯಾವುದು, ಜೂನಿಯರ್ ಸೂಪರಿಂಟೆಂಡೆಂಟ್, ಜೂನಿಯರ್ ಅಸಿಸ್ಟೆಂಟು ಮತ್ತು ಜೂನಿಯರ್ ಟೆಕ್ನಿಕಲ್ ಸೂಪರಿಂಟೆಂಡೆಂಟಲ್ಲಿ ಸಿವಿಲ್, ಅಂದರೆ ಇದು ಡಿಸಿಪ್ಲಿನ್ ಸಿವಿಲ್, ಇದರ ಬಗ್ಗೆ ಹೇಳಿದ್ದಾರೆ. ಆ್ಯಂಡ್ ಅದರ್ ಡಿಪಾರ್ಟ್ಮೆಂಟ್ಸ್ ಇನ್ನೂ ಕೊಟ್ಟಿಲ್ಲ. ಈಗ ಬರೀ ಸಿವಿಲ್ ಅಷ್ಟೇ ಕಂಡಕ್ಟ್ ಮಾಡಿದೆ, ಯಾಕಂದ್ರೆ ಮೇ ಬಿ ಸಿವಿಲ್ಗೆ ತುಂಬ ಜನ ವಿದ್ಯಾರ್ಥಿಗಳು ಹಾಕಿದ್ದಾರೆ ಅಂತ ಕಾಣುತ್ತೆ, ಅದಕ್ಕೆ ಅವ್ರದ್ದು ಫಸ್ಟ್ ಮುಗಿಸ್ತಾ ಇದ್ದಾರೆ. ಈಗ ನಡೀತಾ ಇರೋದು ಈ 3 ಪೋಸ್ಟ್ ಮಾತ್ರ. ಇನ್ನು ಉಳಿದಿರೋ ಪೋಸ್ಟ್ ವಿದ್ಯಾರ್ಥಿಗಳು ಮತ್ತೆ ನೆಕ್ಸ್ಟ್ ಸ್ಟೇಜಲ್ಲಿ ಮೇ ಬಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ. ಓಕೆ, ಡು ನಾಟ್ ವರಿ ಸರ್, ನಮ್ದು ಅಸಿಸ್ಟೆಂಟ್ ರಿಜಿಸ್ಟರ್ಗೆ ಹಾಕಿದ್ದೆ, ನಂದು ಏನು ಬಂದೇ ಇಲ್ಲ ಸರ್, ನಾನು ಇದು ಜೂನಿಯರ್ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ ಕಂಪ್ಯೂಟರ್ ಸೈನ್ಸ್ ಮೇಲೆ ಹಾಕಿದ್ದೆ, ನಂದು ಬಂದಿಲ್ಲ. ಸೊ ಸುಮಾರು ಪೋಸ್ಟ್ ಇದ್ದಾವೆ, ಸ್ವಲ್ಪ ವೆಯ್ಟ್ ಮಾಡಿ, ನಿಮ್ಮದು ಸಹ ಬರುತ್ತೆ. ಈಗ ಸಿವಿಲ್ದಷ್ಟೇ ಬಿಟ್ಟಿದ್ದಾರೆ. ಓಕೆ, ಸಿವಿಲ್ ಆ್ಯಂಡ್ ಜೂನಿಯರ್ ಸೂಪರಿಂಟೆಂಡೆಂಟ್ ಆ್ಯಂಡ್ ಜೂನಿಯರ್ ಅಸಿಸ್ಟೆಂಟ್ ಬಿಟ್ಟಿದ್ದಾರೆ. ಯಾರೆಲ್ಲ ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡಿದಾರೆ, ನೀವು ಎಕ್ಸಾಮ್ಸ್ನ ಅಟೆಂಡ್ ಮಾಡಿಕೊಂಡು ಉತ್ತೀರ್ಣರಾಗಿರಿ. ಓಕೆ, ಆ್ಯಂಡ್ ಇನ್ನೂ ಏನಾರ ಹೆಚ್ಚಿನ ಮಾಹಿತಿ ಬೇಕಿತ್ತಂತಂದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಗೆಳೆಯರೆ. ಓಕೆ, ಆ್ಯಂಡ್ ಈ ವಿಡಿಯೋನಲ್ಲಿ ಕೊಟ್ಟಿರೋಂಥ ಮಾಹಿತಿ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್ ಗೈಸ್. ಗುಡ್ ಡೇ, ಟೇಕ್ ಕೇರ್, ಬಾಯ್.